ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಇರಗಲ್ರಿ. ಈ ವಿಷಯ ಏನಪ್ಪ ಅಂತಂದ್ರೆ ಮೊನ್ನೆ ನೋಡ್ರಿ ಕಡಿ ಸೋಮವಾರ ಅಂದ್ರೆ ಶ್ರಾವಣದ ಕೊನೆ ಸೋಮವಾರದ ಇತ್ತಲ್ರಿ. ಅವತ್ತಿನ ದಿವಸ ಏನಪ್ಪ ಅಂತಂದ್ರೆ ನಮ್ಮ ಹಿರೂರಿನ ಆರಾಧ್ಯ ದೇವರು ಭಾಳ ಪುರಾತನವಾದಂಥ ದೇವಾಲಯ. ಇಲ್ಲಿ ಏನಪ್ಪ ಅಂತಂದ್ರೆ ಹೋಗಿ ಬೆಳಗ್ಗೆ ಏನಪ್ಪ ಅಂತಂದ್ರೆ ಅಭಿಷೇಕ ಅದು ಮಾಡಿ ಕಾಯಿ ಕರ್ಪೂರ ಎಲ್ಲ ಮಾಡಿ ಏನಪ್ಪ ಅಂತಂದ್ರೆ ಭೋಗೇಶ್ವರರ ಆಶೀರ್ವಾದ ತಗೊಂಡು, ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಊರಿನ ಆಂಟಿಯರು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡಿ ಹೋಗಿದ್ವಿ ನೋಡ್ರಿ. ನಮ್ಮ ಬಸಮ್ಮಂಟಿ, ಪ್ರಮೀಳಾ ಅಕ್ಕ ಮತ್ತು ಇನ್ನೊಬ್ಬರು ಪುಟ್ಟು ಆಂಟಿ ಅವರು ಎಲ್ಲರೂ ಹೋಗಿ ಏನಪ್ಪ ಅಂತಂದ್ರೆ ಭೋಗೇಶ್ವರನ ಆಶೀರ್ವಾದ ಪಡ್ಕೊಂಡು ಬಂದೀವಿ ರೀ. ನಮ್ಮ ಹಿರೂರಿನಲ್ಲಿ ಏನಪ್ಪ ಅಂತಂದ್ರೆ ಬಹಳ ಅತ್ಯಂತ ಪುರಾತನವಾದಂತಹ ದೇವಾಲಯ. ಅನೇಕ ಕೆತ್ತನೆಗಳು ಕೂಡ ಬರವಣಿಗೆಯಲ್ಲಿ ನಾವು ಅಲ್ಲಿ ಕಾಣಬಹುದು. ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ಅರ್ಚಕರಾದಂತಹ ಜಗನ್ನಾಥ್ ಕಾಕಾರವರು ಭಾಳ ಚಿಕ್ಕಂದಿನಿಂದನೂ ಶ್ರೀ ಭೋಗೇಶ್ವರರನ್ನ ಒಂದು ಕರ್ತೃಗದ್ದಿಗೆಯನ್ನು ಪೂಜೆಯನ್ನು ಸಲ್ಲಿಸ್ತಾ ಅಲ್ಲಿಯ ಒಂದು ಗುಡಿಯ ಒಂದು ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಜೊತೆಗೆ ಏನಪ್ಪ ಅಂತಂದರೆ ಅವಾಗಿನ ಪ್ರೀತಿ, ಸಣ್ಣವರಿದ್ದಾಗ ಯಾವ ಥರ ಪ್ರೀತಿ ತೋರಿಸಿದ್ರು ಈಗೂ ಕೂಡ ಅದೇ ಥರ ಪ್ರೀತಿ ತೋರಿಸಿದ್ರು, ಭಾಳ ಕಾಳಜಿ ಮಾಡಿದರು. ನಾವೇನಪ್ಪ ಅಂತಂದರೆ ಎಲ್ಲ ಆಂಟಿ ಮತ್ತು ಅಕ್ಕ ಅದು ಎಲ್ಲ ಸೇರಿ ಭೋಗೇಶ್ವರನ ಆಶೀರ್ವಾದ ತೊಗೊಂಡು ಬಂದೀವಿ ನೋಡ್ರಿ. ಮತ್ತೇನಪ್ಪ ಅಂತಂದರೆ ಇಲ್ಲಿ ದೇವಾಲಯ ನೋಡ್ಬೋದ್ರಿ ನೀವು. ಭಾಳ ಪುರಾತನವಾದಂಥ ದೇವಾಲಯ, ಭಾಳ ಮಸ್ತ್ ಅದ ರೀ. ಏನಪ್ಪ ಅಂತಂದ್ರೆ ಯಾರು ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ ಅಂತ ಹೇಳ್ತೀವಿ ನೋಡ್ರಿ. ಹಂಗೆ ಏನಪ್ಪ ಅಂತಂದ್ರೆ ಮುಂದೆ ಏನಪ್ಪ ಅಂತಂದ್ರೆ ಇಲ್ಲಿ ಕಾಣ್ತಿರೋದು ಏನಪ್ಪ ಅಂತಂದರೆ ನಮ್ಮ ಬಸವಣ್ಣನ ಮೂರ್ತಿ ಅದ ನೋಡ್ರಿ. ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ಕೊಂಬುಗಳು ಮಾಡ್ಯಾರ್ರಿ. ಅದು ಭಾಳ ಅಲಂಕಾರವಾಗಿ ಚಂದ ಕಾಣತ್ತಿದ್ದೇನೆ ರೀ ಬಸವಣ್ಣ. ಹಾಗೆ ಏನಪ್ಪ ಅಂತಂದರೆ ಭೋಗೇಶ್ವರರ ಅಲ್ಲಿ ನೋಡಿದಾಗ ಏನಪ್ಪ ಅಂತಂದರೆ ಭಾಳ ಅಂದ್ರೆ ಭಾಳ ಚಂದ, ಮನಸ್ಸಿಗೆ ಒಂದು ಶಾಂತಿ ಸಿಗ್ತೈತೆ ನೋಡ್ರಿ. ಇಲ್ಲಿ ಒಂದು ಸ್ಥಾನಕ್ಕೆ ಹೋದ್ರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಏನಿಲ್ಲರಿ, ತಾಳಿಕೋಟೆಯಿಂದ 10 ಕಿಲೋಮೀಟರ್ ಅದ್ರಿ. ಅಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂಗೆ ಎಡಕ್ಕೆ ಹೊಳಿದ್ರೆ ಸಾಕ್ರಿ, ಅಲ್ಲೇ ಭೋಗೇಶ್ವರ ದೇವಸ್ಥಾನ ಕಾಣಿಸ್ತೈತಿ. ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಶಾಂತಿ ನೆಮ್ಮದಿಯನ್ನು ಜೊತೆಗೆ ಏನಪ್ಪ ಅಂತಂದ್ರೆ ಆಶೀರ್ವಾದ ಸಿಕ್ತಂತ ಹೇಳಿ ಭಾಳ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನೀವು ಒಮ್ಮೆ ಭೇಟಿ ನೀಡಿರಿ, ಆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ರಿ. ಧನ್ಯವಾದಗಳು ಎಲ್ಲರಿಗೂ.